ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಳ್ಳಿ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಬೆಂಗಳೂರಿಂದ ನಾನು, ನನ್ನ ಮಗಳು ಮತ್ತು ನಮ್ಮ ತಾಯಿ ಇಲ್ಲಿ ಬಂದಿದ್ದೀನಿ. ನನಗೆ ಈ SHRFನ ಬಗ್ಗೆ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು. ಇದಕ್ಕೆ ಮುಂಚೆ ನಾವು ಡಿವೈನ್ ಪಾರ್ಕಿಗೆ ಬಂದಿದ್ವಿ. ನನ್ನ ಮಗಳ ಎಕ್ಸಾಮ್ಸ್ ಟೈಮಲ್ಲಿ ಅವರು ಅಲ್ಲಿ ಒಂದು ಶಿಬಿರ ಮಾಡಿದ್ದು, ಒಂದು ದಿನದ ಶಿಬಿರ. ಅದಕ್ಕೆ ಬಂದಿದ್ವಿ. ಅದಾದ ಮೇಲೆ ಈ ಥರ ಒಂದು ಹಾಸ್ಪಿಟಲ್ ಇದೆ ಅಂತ ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು. ನಾವು ಏನೋ ಆಯುರ್ವೇದಿಕ್ ಹಾಸ್ಪಿಟ್ಲ್ ಇರ್ಬೋದು ಅಂತ ನಾವು ಬಂದರೆ, ಇಲ್ಲಿ ಅದು ಆ ರೀತಿ ಇಲ್ಲ. ಆಯುರ್ವೇದಿಕ್ ಮೆಡಿಸಿನ್ಸು ಆ ರೀತಿ ಮೆಡಿಸನ್ಸಿಂದ ಏನು ಕ್ಯೂರ್ ಮಾಡೋದು. ಇದು ಯಾವುದೇ ಒಂದು ಬೆಂಗಳೂರಿನ ಅಕ್ಕಪಕ್ಕ ಇರೋ ಸರೌಂಡಿಂಗಲ್ಲಿರೋ ಯಾವುದೇ ಒಂದು ರೆಸಾರ್ಟ್ಗೂ ಕಡಿಮೆ ಇಲ್ಲ. ಈ ರೆಸಾರ್ಟ್ ಕಮ್ ಹಾಸ್ಪಿಟಲ್ ಥರ ಇದು. ಒಳ್ಳೆ ರೂಮ್ಸ್ ಇದೆ, ಒಳ್ಳೆ ಊಟ. ಆಮೇಲೆ ಇವರು ಮೆಡಿಸಿನ್ಸಲ್ಲಿ ಕ್ಯೂರ್ ಮಾಡ್ತಿಲ್ಲ. ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ವಾತಾವರಣ. ಏನಂದರೆ ಯೋಗ, ಇವ್ರ ರೊಟೀನ್ ಏನಿದೆ, ಇವ್ರದ್ದು ಪ್ರೋಗ್ರಾಮ್ 3 ದಿನದ ಪ್ರೋಗ್ರಾಮು, 5 ದಿನದ ಪ್ರೋಗ್ರಾಮು ಮತ್ತು 7 ದಿನದ ಪ್ರೋಗ್ರಾಮ್ ಇದೆ. ಇದರಲ್ಲಿ ನಾವು 5 ದಿನದ ಪ್ರೋಗ್ರಾಮ್ ಚೂಸ್ ಮಾಡ್ಕೊಂಡು ಬಂದಿವಿ. ಇವ್ರ ರೊಟೀನ್ ಏನಂದರೆ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋದು, ಜೊತೆಗೆ ಯೋಗ ಆದಮೇಲೆ ಕೆಲವು ಸ್ಪೀಚಸ್ ಇರ್ತದೆ. ಅದರ ಜೊತೆಗೆ ಡಯಟ್ ಹೇಗಿರುತ್ತೆ ಅಂದರೆ, ಒಂದು ಕಂಟ್ರೋಲ್ ಡಯಟು, ನಮಗೇನು ಬೇಕು ನ್ಯೂಟ್ರಿಷಿಯಸ್ ಡಯಟ್ ಇರುತ್ತೆ. ಆಮೇಲೆ ಕೆಲವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಡಾಕ್ಟ್ರ್ ಡೈಲಿ ಕನ್ಸಲ್ಟ್ ಮಾಡ್ತಾರೆ. ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮ್ ಕನ್ಸಲ್ಟ್ ಮಾಡಿ ಅವ್ರಿಗೇನು ತೊಂದರೆ ಇದೆಯೋ ಅದ್ರ ತಕ್ಕಂಗೆ ಅವರು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿಕೊಂಡು, ಮಸಾಜಸ್ ಇದೆ, ಸೋನಾ ಇದೆ, ಇದೆಲ್ಲ ರೀತಿಯಾದ ಟ್ರೀಟ್ಮೆಂಟ್ ಇದೆ. ಬಟ್ ನೀವು ಇಲ್ಲಿ ಬಂದರೆ ಇದನ್ನು ಒಂದು ಟ್ರೀಟ್ಮೆಂಟ್ ಅಂತ ನೀವು ಫೀಲ್ ಮಾಡಲ್ಲ. ಯಾವುದೋ ಒಂದು ವೆಕೇಷನ್ಗೆ ಬಂದಾಗೆ ಒಂದು ಫೀಲ್ ಇರುತ್ತೆ. ಅದೇ ರೀತಿಯೇ ನಾನು ನನ್ನ ಮಗಳನ್ನ ಕರ್ಕೊಂಬಂದಿದ್ದು. ಅವಳು ಎಕ್ಸಾಮ್ ಮುಗೀತು. ಆ ಎಕ್ಸಾಮ್ ಮುಗಿದು ಒಂದು ಬ್ರೇಕ್ ಸಿಗಲಿ ಅನ್ನೋ ಆ ಸ್ಟ್ರೆಸ್ ರಿಲೀವಿಂಗೋಸ್ಕರ ಬಂದಿದ್ವಿ. ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಹೇಳ್ತೀನಿ, ನಾನು ಬೆಂಗಳೂರಲ್ಲಿ, ಅದಕ್ಕೂ ಎಸ್ಪೆಷಲಿ ಆ ಟ್ರಾಫಿಕಲ್ಲಿ, ಆ ಜಂಜಾಟದಲ್ಲಿರೋರು ಒಂದು ಸತಿ ಬಂದು ಹೋಗಿ. ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ಒಂದು ಸತಿ ಬಂದು ಹೋದವರು ನೆಕ್ಸ್ಟ್ ಟೈಮ್ ಬರದೇ ಇರಲ್ಲ, ನೀವು ಪದೇ ಪದೇ ಬರ್ತಾ ಇರ್ತೀರ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.